ಅನ್ನುವಂತ ಒಂದಷ್ಟು ಸಂದೇಶ ರವಾನೆ ಆಗಿತ್ತು. ಬಟ್ ಈಗ ನಿನ್ನೆ ಆಗಿರುವಂತಹ ಕಣಿವೆನಾಡಿನಲ್ಲಿ ಆಗಿರುವಂತಹ ರಾಕ್ಷಸಿ ಕೃತ್ಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 28ಕ್ಕೆ ಏರಿಕೆ ಆಗಿರೋದು. ಉಗ್ರರ ಗುಂಡಿನ ದಾಳಿಯಲ್ಲಿ 2 ವಿದೇಶಿ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲಿಯನ್ ಮತ್ತು ಇಟಾಲಿಯನ್ ಪ್ರಜೆಗಳು ಸಾವನ್ನಪ್ಪಿರೋದು. 12 ಜನರಿಗೆ ಗಂಭೀರ ಗಾಯಗಳಾಗಿರೋದು. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬಂದಂತ ವಿದೇಶಿಗರಲ್ಲಿ 2 ಸಾವನ್ನಪ್ಪಿದ್ದಾರೆ. ಇಸ್ರೇಲಿಂದ ಬಂದಂತ ವ್ಯಕ್ತಿ ಮತ್ತೆ ಇಟಲಿಯಿಂದ ಬಂದಂತ ವ್ಯಕ್ತಿ 2 ಜನ ಕೂಡ ಸಾವನ್ನಪ್ಪಿರೋದು. ಅಂದರೆ ವಿದೇಶಿ ಪ್ರಜೆಗಳು ಕೂಡ ಅಲ್ಲಿ ಸಾವನ್ನಪ್ಪಿರೋದು. ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಈ ಉಗ್ರರ ಸಂಘಟನೆಗಳಿಂದ ಬಂದವರು ಅಂದರೆ ಈ LET ದಿ ರೆಸಿಸ್ಟೆನ್ಸ್ ಫ್ರಂಟ್ ಏನಿದೆ ಅವ್ರ ಕಡೆಯಿಂದನೇ ಬಂದಿದ್ದು, ಅವರೇ ಪೋಷಣೆ ಮಾಡಿದ್ದು, ಅವರೇ ಈಗ ಜವಾಬ್ದಾರಿನೂ ಹೊತ್ಕೊಂಡಿರೋದು ಅನ್ನೋದು ಗೊತ್ತಾಗಿದೆ. ಲಷ್ಕರ್-ಇ-ತೊಯ್ಬಾ ಸಂಘಟನೆ ಪೋಷಣೆ ಮಾಡಿದಂಥ ಉಗ್ರರಿವ್ರು. ಇವ್ರಿಗೇನು ಮಾಡಬೇಕು, ಹೇಗೆ ಶಿಕ್ಷೆ ಕೊಡಬೇಕು, ಇವರಿಗೆ ನೋವಾಗೋದು ಯಾವಾಗ, ಅದು ಈಗ ಸದ್ಯಕ್ಕಿರುವ ಪ್ರಶ್ನೆ. AK-47 ಯೂಸ್ ಮಾಡಿದ್ರಂತೆ. ಜೊತೆಗೆ ಅಲ್ಲಿ ಕೇಳಿ ಮುಸ್ಲಿಮೇತರರನ್ನ ಅಟ್ಯಾಕ್ ಮಾಡಿದ್ರಂತೆ. ಅಲ್ಲಿ ಹೇಳ್ತಾ ಇದ್ರು ಓರ್ವ ಯುವತಿ, ಪುಣೆ ಮೂಲದವಳು. ಕೇಳಿದ್ರು ನಮ್ಮ ಅಪ್ಪನನ್ನ, ಹಿಂದೂನಾ ನೀನು ಮುಸ್ಲಿಮಾ ಅಂತ, ಹಿಂದೂ ಅಂತ ಹೇಳಿದ ತಕ್ಷಣ ಆಜಾನು ಹೇಳು ಅಂತ ಅಂದ್ರು, ಬೆದರಿಕೆ ಹಾಕಿದ್ರು ಅಂತ. ಇಲ್ಲೂ ಅಷ್ಟೇ ಮಂಜುನಾಥ್ ಶಿವಮೊಗ್ಗದ ನಿವಾಸಿ ಏನಿದ್ದಾರೆ ಅವರನ್ನು ಅಷ್ಟೇ, ಹಿಂದೂನಾ ನೀನು, ನಿನ್ನ ಹೆಸರೇನು ಅಂತ ಕೇಳಿ ಅದಾದ ನಂತರ ಅವ್ರ ಮೇಲೆ ಗುಂಡಿನ ದಾಳಿ ಮಾಡಿತು. ಹಂಗೂ ನನ್ನೇ ಹಾಕ್ಬಿಟ್ಟೆ ಅಂತ ಪತ್ನಿ ಕೇಳಿದ್ದಕ್ಕೆ, ನನ್ನನ್ನು ನನ್ನ ಮಗಳನ್ನು ಸಾಯಿಸ್ಬಿಡು ಅಂತ ಹೇಳಿದ್ದಕ್ಕೆ, ಸಾಯಿಸಲ್ಲ ನಿಮ್ಮನ್ನು ಬಿಡ್ತಾ ಇದ್ದೀನಿ ನಾನು, ಹೋಗಿ ಮೋದಿಗೆ ಹೇಳಿ ಅಂದ್ರಂತೆ. ಇನ್ನೆಲ್ಲವೂ ಕೂಡ ಬದಲಾವಣೆಗಳಾಗುತ್ತೆ, ಇನ್ನಷ್ಟು ಭದ್ರತೆ ಹೆಚ್ಚಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣವಾದಂಥ ಕಾನೂನು ಆಗಬೇಕಾಗುತ್ತೆ. ಎಷ್ಟೇ ಕಾನೂನಿದ್ರೂ ಕೂಡ ನೋಡಿ, ಈ ದಾಳಿ ಆದ ನಂತರ ಏನೆಲ್ಲ ಮಾಡಬಹುದೋ ಮಾಡ್ತಾರೆ. ಬಟ್ ಈಗ ದಾಳಿಯಿಂದ ತಮ್ಮ ಕುಟುಂಬದ ಆಧಾರ ಸ್ತಂಭವನ್ನು ಕಳ್ಕೊಂಡಿದ್ದಾರೆ. ಕರ್ನಾಟಕದ 3 ಜನ, ವಿದೇಶದಿಂದ ಬಂದಂಥವ್ರು 2, ಇಟಲಿ ಹಾಗೂ ಇಸ್ರೇಲಿಂದ ಬಂದಂಥವ್ರು, ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು, ಒಟ್ಟು 28 ಜನ ಮೃತರಾಗಿರೋದು ಈ ಒಂದು ಉಗ್ರರ ದಾಳಿಯಲ್ಲಿ. ಪಾಪ ಕಣ್ಣೀರಿಡ್ತಿದ್ದಾರೆ. ಪ್ರವಾಸಕ್ಕೆ ಬಂದವರು ಹಿಂಗಾಗೋಯ್ತಲ್ಲ ಅಂತ. ಅಲ್ಲಿ ಸೇನೆಯವ್ರೇನು ಕಾಪಾಡಕ್ಕೆ ಬಂದಿದ್ದಾರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಭಯ, ಇವ್ರ ಸೇನೆಯವರ ಮತ್ತೆ ಉಗ್ರರೇನಾದರೂ ಬಂದ್ರ ಅಂತ. ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಇಂಡಿಯನ್ ಆರ್ಮಿಯವರು, ನಾವು ಇಂಡಿಯನ್ ಆರ್ಮಿಯವರು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗಬೇಕು ಅಂತಾನೆ ಬಂದಿದ್ದೀವಿ, ಭಯ ಪಟ್ಕೊಳ್ಬೇಡಿ ಅಂತ ಅವರನ್ನು ಸುರಕ್ಷಿತವಾಗಿ ಅವರವರ ಸ್ಥಳಗಳಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಗಾಯಗೊಂಡವರು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾರ್ಯಾರು ಡೆತ್ ಆಗಿದ್ದಾರೆ ಈ ಒಂದು ದಾಳಿಯಲ್ಲಿ ಅವರ ಮೃತದೇಹಗಳು ಆಸ್ಪತ್ರೆಯಲ್ಲಿದ್ದು